ಮೇಲೆ ಭಾರಿ ಒತ್ತಡ ಹಾಕಿ ಇವತ್ತ ಒಬ್ಬ ಹಿಂದುಳಿದ ನಾಯಕನ ಒಂದು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತಗೊಂಡಿದ್ದು ಮುಂದಿನ 28 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎಲ್ಲ ಹಿಂದುಳಿದ ದಲಿತ ಏನು ವರ್ಗಗಳದಾವೆ ಅವ್ರು ಕೂಡಿ ಕಾಂಗ್ರೆಸ್ಸನ್ನು ಬಲಿ ತಗೋತಾರೆ. ಇವತ್ತು ಸಿದ್ದರಾಮಯ್ಯನವರು ಭಾಳ ಅತಿರೇಕ ಮಾಡಿದ್ರು. ಈ ಮುಸ್ಲಿಂ ತುಷ್ಟೀಕರಣ ಅನ್ನೋಂಥದ್ದು ಅತಿ ಆಯ್ತು. ಮಮತಾ ಬ್ಯಾನರ್ಜಿ ಬಿಟ್ಟರೆ ಈ ದೇಶದಲ್ಲಿ ಸಿದ್ದರಾಮಯ್ಯ ಅತಿಯಾಗಿ ಇವತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋದು, ಹಿಂದುಳಿದವ್ರನ್ನೂ ನೋಡಲಿಲ್ಲ, ದಲಿತರನ್ನೂ ನೋಡಲಿಲ್ಲ ಮತ್ತು ದ್ವೇಷದ ರಾಜಕಾರಣ ಮಾಡಿದ್ರು. ಈ ಅವಧಿಯಲ್ಲಿ ನಾವೆಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೆ, ಮೊದಲು ಸಿದ್ದರಾಮಯ್ಯನವರೇ ಮೊದಲಿನ ಸಿದ್ದರಾಮಯ್ಯ ನೀವು ಇಲ್ಲ ಅಂತೇಳಿ. ಅದರಿಂದ ಏನಾಯಿತು, ಎಲ್ಲರ ಅನುಕಂಪ ಕಳ್ಕೊಂಡ್ರು. ಇವತ್ತು ನೋಡ್ರಿ, ಒಬ್ಬ ಮುಸ್ಲಿಮರೇ ಒಂದು ಸಂಘಟನೆದವರೇ ಅವರ ಮುಖ್ಯಮಂತ್ರಿ ಹುದ್ದೆಯಿಂದ ಖಾಲಿ ಮಾಡಿಸಿದ್ದಕ್ಕೆ ಒಬ್ಬರ ಪ್ರತಿಭಟನೆ ಮಾಡ್ಯಾರ. ಒಬ್ಬ ಮೌಲ್ವಿ ಇವತ್ತೇನಾರೇ ಇದು ಕಾಂಗ್ರೆಸ್ ಮಾಡಿದ ತಪ್ಪತ್ತು ಹೇಳ್ಯಾರ. ಅಂದರೆ ಸಿದ್ದರಾಮಯ್ಯ ಇವರು ಪೂರ್ತಿ ಮುಸ್ಲಿಮರಿಗಾಗಿ ಕಾರ್ಯಕ್ರಮ ಮಾಡೇ ಮಾಡಿದ್ರು ಕೊನೆಗೆ ವಿಜಯೋತ್ಸವ ಮಾಡ್ತಾರೆ. ಅಂದರೆ ಅದಕ್ಕೆ ನಾವು ಯಾವಾಗಲೂ ನಾವು ನೆನೆಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಅವ್ರು ಅವಾಗ ಹೇಳಿಬಿಟ್ಟಾರ, ಇವ್ರು ಎಂದೂ ಈ ದೇಶಕ್ಕೆ ಹಿಂದೂಗಳಿಗೆ ಇವರು ಸಹೋದರ ತಿಳ್ಕೋದಿಲ್ಲ, ದೇಶಕ್ಕೆ ನಿಷ್ಠೆ ಇರೋದಿಲ್ಲ. ಇದು ಯಾರು ಅಂಬೇಡ್ಕರ್ 44ರಾಗ ಹೇಳ್ಯಾರ. ಇವತ್ತು ಸಿದ್ದರಾಮಯ್ಯನವ್ರು ನೋಡಿದ್ರೆ ಆ ಅಂಬೇಡ್ಕರ್ ಅವ್ರು ಹಿಡಿದು ಸತ್ಯ ಆಯಿತು. ಇವತ್ತು ಎಲ್ಲಿನೂ ಮುಸ್ಲಿಮರು ಒಂದು ಕಡೆನೂ ಪ್ರತಿಭಟನೆ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರು ಇಷ್ಟೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ನೋಡಿ ಇಡೀ ಕರ್ನಾಟಕದಾಗ ಅವರೇ ಅತಿ ಹೆಚ್ಚು ಮುಸ್ಲಿಮರು ಅದಾರ ತಳ್ಳಿ ಪಾಪ ಕೊನೆಯ ದಿವಸನೂ ಅದೇ ಮಾಡಿದ್ರು ರಾಜಕಾರಣ. ಅದರಿಂದ ಸಿದ್ದರಾಮಯ್ಯನವರು ತಮ್ಮನ್ನು ತಾವೇ ಕಲ್ಲು ಹಾಕೊಂಡ್ರು. ಅವ್ರು ತಮ್ಮ ಹಿಂದುಳಿದವ್ರಿಗೆ ತಮ್ಮ ಜನಾಂಗಕ್ಕೂ ಏನೂ ಮಾಡಲಿಲ್ಲ, ದಲಿತರಿಗೇನು ಮಾಡಲಿಲ್ಲ. ಎಷ್ಟೋ ದಲಿತ ಅಧಿಕಾರಿಗಳು ನಾನು ಹೇಳ್ತಿದ್ರು, IPS ಅಧಿಕಾರಿಗಳು ನಮ್ಮ ಸಮುದಾಯನೂ ತುಳಿತಾ ಇದ್ದಾರೆ, ಬರೀ ಸಾಬ್ರು ಅವರ ಕಚೇರಿಯಲ್ಲಿ ಅವರೇ. ಹೀಗಾಗಿ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಯಾಕಂದರೆ ಇವತ್ತು ಅವರು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದು ಇದು ಭಾಳ ಒಂದು ಕಪ್ಪು ದಿನ. ಸಿದ್ದರಾಮಯ್ಯನವರ ಕಪ್ಪು ದಿನ ಇವತ್ತು ಆಯಿತು. ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿ ಆಫರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರ ಮಗನು ಕೂಡ ಸಚಿವರು ಮಾಡ್ತೀವಿ ಅಂತ ಆಫರ್ ಕೊಟ್ಟಿದ್ದಾರೆ. ಯುಗಾಂತ್ಯ ಆಯಿತು ಅಂತೀರಾ ಅಥವಾ ಇನ್ನೂ ಕೂಡ ಸಿದ್ದರಾಮಯ್ಯ? ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಯುಗಾಂತ್ಯ ಆಯಿತು. ಇನ್ನು ಮಕ್ಕಳು ಅವ್ರ ಶಕ್ತಿ ಸಾಮರ್ಥ್ಯದ ಮ್ಯಾಗ ಬೆಳಿಬೇಕು, ಇವ್ರ ಅಪ್ಪಗಳ ಮ್ಯಾಗ ಬೆಳೆಯುವಂಥ ಕೆಲಸ ಬಂದಾಗ ಅದಕ್ಕೆ ಸಿದ್ದರಾಮಯ್ಯನವರು ಏನೇ ಇರಲಿ, ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ರು ನಾವೊಬ್ಬ ರಾಜಕಾರಣಿಯಾಗಿ ಅವರ ಜೀವನ ಒಳ್ಳೆಯದಾಗಲಿ, ಅವ್ರು ಏನೇ ಇರಲಿ ಎಲ್ಲೆಲ್ಲೋ ಕೆಲವೊಂದು ಒಳ್ಳೆಯ ಕೆಲಸನೂ ಮಾಡಿರ್ತಾರೆ. ಬರೀ ಟೀಕೆನೂ ಮಾಡೋದು ಒಳ್ಳೆಯದಲ್ಲ, ಅದು ಒಳ್ಳೆಯ ರಾಜಕಾರಣಿ ಲಕ್ಷಣ ಅಲ್ಲ. ಸಿದ್ದರಾಮಯ್ಯರವರಿಗೆ ಶುಭ ವಿದಾಯ ಹೇಳ್ತೀವಿ. ಅದ್ರ ಒಂದು ಮಾತ್ರ 2026 ನಾವು ನೆನೆಸೋಬೇಕಪ್ಪ, ಏನಂದ್ರೆ ಎಲ್ಲ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳ ಅಂತ್ಯ ಆಯಿತು. ಕೇರಳದಾಗ ಅಂತ್ಯ ಆಯಿತು, ಪಶ್ಚಿಮ ಬಂಗಾಳದಾಗ ಅಂತ್ಯ ಆಯಿತು, ಕರ್ನಾಟಕದಾಗ ಅಂತ್ಯ ಆಯಿತು, ಮತ್ತಿನ್ನೊಂದು ಯಾವ ರಾಜ್ಯ ಅದು ಅಂದರೆ ಅಲ್ಲಿ ತಮಿಳುನಾಡದಾಗ ಅದನ್ನೂ ಒಂದು ರೀತಿ ಹಿಂದೂಗಳ ವಿರೋಧಿ ಸರ್ಕಾರ. ಯಾಕಂದ್ರೆ ದೀಪ ಹಚ್ಚಲಕ್ಕ ಅಲ್ಲಿ ಸ್ವಾಮಿ ಅಯ್ಯಪ್ಪನ ಇದಕ್ಕೆ ದೀಪೋತ್ಸವಕ್ಕೆ ವಿರೋಧ ಮಾಡಿದ್ರು ಅವರು ಹಿಂದೂ ಸಂಪ್ರದಾಯಕ್ಕೆ. ಈ 4 ಮುಖ್ಯಮಂತ್ರಿಗಳ ಅಂತ್ಯ ಹಿಂದೂ ವಿರೋಧಿ ನೀತಿಯಿಂದ. ಇದು ಒಳ್ಳೆಯ ಬೆಳವಣಿಗೆ ದೇಶನಾಗ ನಡೀತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಬದಲಾವಣೆ ಆಯ್ತಲ್ಲ, ಮಮತಾ ಬ್ಯಾನರ್ಜಿ ಇನ್ನೊಂದು ಅವಧಿ ಏನಾರು ಮುಂದುವರೆದಿದ್ರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇರ್ತಿದ್ದಿಲ್ಲ, ಅಷ್ಟು ಕೆಟ್ಟ ಸ್ಥಿತಿ ಇತ್ತು. ಅದಕ್ಕೆ ನಾನು ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ, ಅಮಿತ್ ಶಾ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅವನು ಬೇರು ಸಹಿತ ತೆಗೆದು ಹಾಕ್ಯಾರ. ಆದಷ್ಟು ಜಲ್ದಿ ತೃಣಮೂಲ ಅಂದ್ರೆ ತಳಗ ಅದು ಸಹಿತ ಈ ಮಮತಾ ಬ್ಯಾನರ್ಜಿ ಪಾರ್ಟಿ ಈ ದೇಶದಿಂದ ತೊಲಗಬೇಕು. ಸರ್, ಈಗ DK ಶಿವಕುಮಾರ್ ಅವರು ನೆಕ್ಸ್ಟ್ CM ಅಂತೇಳಿ ಈಗ ಆಲ್ರೆಡಿ ಕೂಗು ಶುರು, ಅದ್ರ ಜೊತೆಗೆ ರೀತಿ ಮಾತುಗಳು ಕೂಡ ಕೇಳಿ ಬರ್ತಾರೆ. ಯಾವ ರೀತಿ ಆಗ್ಬೋದಾಗಿದೆ ರಾಜ್ಯ? ನೋಡಿ, ಈಗ DK ಶಿವಕುಮಾರ್ ಅವ್ರ ಪಾರ್ಟಿ ನಿರ್ಣಯ ತೊಗೊಂಡಿದ್ದಾರೆ, ಅದು ಅವ್ರ ಪಾರ್ಟಿ ನಿರ್ಣಯ ಇದೆ. ಇದರಲ್ಲಿ ನಮ್ಮದೇನು DK ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರನ್ ಮಾಡಬೇಕು, MB ಪಾಲ್ರು ಮಾಡಬೇಕು ಅನ್ನೋದು ಆ ಪಾರ್ಟಿಗೆ ಬಿಟ್ಟಿತ್ತು. ಪಾಪ MB ಪಾಲ್ರು ಭಾಳ ಆಸೆ ಇಟ್ಕೊಂಡಿದ್ರು ಆಗ್ತಾನೆ ಅಂತೇಳಿ. ನಮಗೂ ನೋವಾಗಿದೆ ಅವ್ರು ಆಗ್ಲಾರ್ದಕ್ಕೆ. ಆದರೆ ಇವಾಗ DK ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡಲಿ, ಭ್ರಷ್ಟಾಚಾರ ಏನು ಮಾಡ್ತಿದ್ರು ಅದು ಕಡಿಮೆ ಮಾಡಲಿ ಅಂತ ಬೇಡ್ಕೊತೀನಿ ಅಷ್ಟೇ. MB ಪಾಟೀಲ್ ಕೂಡ DCM ಸ್ಥಾನ ಸಿಗುತ್ತೆ, ಕೊಡಲಿ, ಒಳ್ಳೇದಲ್ಲ, ನಾವು ಸಂತೋಷ ಪಡ್ತೀವಿ. MB ಪಾಟೀಲ್ರು
ಉಪಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ ನಾವ್ಯಾಕೋ ಒಟ್ಟಿಗೆ ಕಿಚ್ಬಿಡೋನು. ನಮ್ಮ ಜಿಲ್ಲೆದವ್ರು ಒಬ್ಬರು ಪ್ರತಿನಿಧಿ ಆದ್ರೆ ನಮ್ಗೆ ಖುಷಿ ಅಲ್ಲ, ನಮ್ಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವೆ. ಈಗ 2 ಸ್ಥಾನ ಅದಾವ ಸರ್ ನಮ್ಮ ಜಿಲ್ಲೆಗೆ, 2 ಉಳಿತಾವ, ಒಂದೇ ಬರುತ್ತೆ. ಅದು ಗೊತ್ತಿಲ್ಲರಪ್ಪ, ಅದು ಕಾಂಗ್ರೆಸ್ನವ್ರು ಗೊತ್ತ, ನನಗೇನು ಗೊತ್ತಾ. ನಮ್ಮವರೊಬ್ಬರು ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆಯ ಭವಿಷ್ಯತ್ತಂದ್ರೆ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇನು ಹೊಟ್ಟೆ ಕಿಚ್ಬಿಡುವಂಥ ವ್ಯಕ್ತಿ ಅಲ್ಲ ನಾವು. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಇಳಿದ ನಂತರ ಮುಂದಿನ 2028 ವಿಧಾನಸಭೆ ಎಲೆಕ್ಷನಲ್ಲಿ ಯಾರು ಕುರುಬು ಓಟು ಮೇಲೆ ಸೀಮಿತರಾಗಿದ್ರು, ಯಾರು ಅವ್ರ ಮತಗಳಿಂದ ಆಯ್ಕೆ ಆಗ್ತಾ ಇದ್ರು, ಅವ್ರಿಗೆಲ್ಲ ಈ ಬಾರಿ ಇಫೆಕ್ಟ್ ಆಗುತ್ತಾರೆ. 100ಕ್ಕೆ 100 ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಮುದಾಯದಲ್ಲಿ ಪ್ರೀತಿ ಈಗ ಒಂದು ಇವತ್ತಾದರೂ ಆ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯ ಇದು ಇರಲಾರ್ದು, ವಿರೋಧ ಇರಲಾರ್ದಂಥ ನಾಯಕರು ಯಾರಪ್ಪ ಅಂದರೆ ಸಿದ್ದರಾಮಯ್ಯ. ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗೋದು ಸಹಜ, ಹಾಲಮಾತ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನು ಸೇಡನ್ನು 28ರಲ್ಲಿ ಆ ಸಮುದಾಯ ಈ ರಾಜ್ಯದಲ್ಲಿ ಡೆಫಿನೆಟ್ಲಿ ಅಷ್ಟೇ ಅಲ್ಲ, ಹಿಂದುಳಿದ ದಲಿತರು ಸಹಿತ ಈಗೇನು BJP ಏನು ಕಾಂಗ್ರೆಸ್ ಥರ ಓಟುಗಳ ಬ್ಯಾಂಕ್ ಇತ್ತು, ಯಾವುದಾವುದೋ ಕಾರಣಗಳಿಂದ ಕಾಂಗ್ರೆಸ್ಗೆ ಹೋಗಿತ್ತು, ಅದೆಲ್ಲ ವಾಪಸ್ಸು ಕಾಂಗ್ರೆಸ್ ವಿರೋಧಿ ತಳ ಯಾವುದೋ ಸ್ಟ್ರಾಂಗ್ ಇರ್ತೈತೆ ಅವತ್ತು JCB ಸ್ಟ್ರಾಂಗ್ ಇರ್ತೈತೋ, BJP ಸ್ಟ್ರಾಂಗ್ ಇರ್ತೈತೋ ಈಗ ಹೇಳೋಕ್ಕಾಗೋದಿಲ್ಲ 2 ವರ್ಷದ ನಂತರ. ಆದರೆ ಅದ್ರ ವಿರೋಧಿ ಅಲ್ಲೇ ಇದ್ದೇ ಇರ್ತದೆ. ಅವ್ರಿಗೆ ಲಾಭ 100% ಆಗ್ತದೆ. ಹಾಲು ಮತದವ್ರಿಗೆ ಒಂದು ರೀತಿ ಅಪಮಾನ ಆಗಿದೆ. ಯಾವುದೇ ಕಾರಣ ಇಲ್ಲ ಅಂತ ತೆಗೆದಲ್ಲ, ಸುಮ್ಮನೆ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಹೇಳ್ಯಾರೆ, ಯಾವುದೇ ಒಪ್ಪಂದಾಗಿಲ್ಲ, ನಾವೆಲ್ಲನೂ ಎಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತೆಗೆದಾರತ್ರೆ. ಮತ್ತು ರಾಹುಲ್ ಗಾಂಧಿ ಜಿಗಿದು ಮಾತಾಡ್ತಾರೆ, ನಾ ಹಿಂದುಳಿದವ್ರು ದಲಿತರು ಕ್ರಿಕೆಟ್ನಾಗಿಲ್ಲ, ಹಿಂದುಳಿದವ್ರು ದಲಿತರು ಒಲಿಂಪಿಕ್ನಾಗಿಲ್ಲ, ಹಿಂದುಳಿದ ಚಂದ್ರಯಾನಕ್ಕೆ ಹೋಗಿಲ್ಲ. ಈಗ ಯಾರು ಹಿಂದುಳಿದವ್ರನ್ನ ತೆಗೆದಲ್ಲ ಅವ್ನು ರಾಹುಲ್ ಗಾಂಧಿ. ಹಿಂಗಾಗಿ ಏನಾಗೈತೆ, ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಅಪಮಾನ ಮಾಡ್ದಂಗೆ ಮಾಡ್ಯಾರ. ಇದರ ಪರಿಣಾಮ 2028 ಚುನಾವಣೆಯಲ್ಲಿ DK ಶಿವಕುಮಾರ್ ಏನು ಲಗ ಹೊಡೆದ್ರು, ನಮ್ಮ ಉತ್ತರ ಕನ್ನಡದಾಗ ಅವ್ರದ್ದೇನು ನಡೀದಿಲ್ಲ, ಅವ್ರದ್ದೇನು ನಡೀದು ಹಳಿ ಮೈಸೂರು ಭಾಗದಾಗ, ಅಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಟಗ್ ಆಫ್ ವಾರ್ ಆಗ್ತದೆ. ಉತ್ತರ ಕರ್ನಾಟಕದಾಗ ಕಾಂಗ್ರೆಸ್ ಇತರ ಪಕ್ಷಗಳು ಜಯ ಲಭಿಸ್ತದೆ. ಇಲ್ಲ, ಸಿದ್ದರಾಮಯ್ಯನವರು ಅವ್ರ ಮೇಲೆ ಭಾರಿ ಒತ್ತಡ ಹಾಕಿ ಇವತ್ತು ಒಬ್ಬ ಹಿಂದುಳಿದ ನಾಯಕನ ಒಂದು ಬಕ್ರೀದ್ ದಿವಸ ಬಲಿ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರ ಇವತ್ತೇನು ಬಕ್ರೀದ್ ದಿವಸನೇ ಅವರ ಬಲಿ ತಗೊಂಡಿದ್ದು, ಮುಂದಿನ 28 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಎಲ್ಲ ಹಿಂದುಳಿದ ದಲಿತ ಏನು ವರ್ಗಗಳದಾವೆ ಅವ್ರು ಕೂಡಿ ಕಾಂಗ್ರೆಸ್ಸನ್ನು ಬಲಿ ತಗೋತಾರೆ. ಇವತ್ತು ಸಿದ್ದರಾಮಯ್ಯನವರು ಭಾಳ ಅತಿರೇಕ ಮಾಡಿದ್ರು. ಈ ಮುಸ್ಲಿಂ ತುಷ್ಟೀಕರಣ ಅನ್ನೋಂಥದ್ದು ಅತಿ ಆಯ್ತು. ಮಮತಾ ಬ್ಯಾನರ್ಜಿ ಬಿಟ್ಟರೆ ಈ ದೇಶದಲ್ಲಿ ಸಿದ್ದರಾಮಯ್ಯ ಅತಿಯಾಗಿ ಇವತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋದು, ಹಿಂದುಳಿದವ್ರನ್ನೂ ನೋಡಲಿಲ್ಲ, ದಲಿತರನ್ನೂ ನೋಡಲಿಲ್ಲ, ಮತ್ತು ದ್ವೇಷದ ರಾಜಕಾರಣ ಮಾಡಿದ್ರು. ಈ ಅವಧಿಯಲ್ಲಿ ನಾವೆಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೆ, ಮೊದಲು ಸಿದ್ದರಾಮಯ್ಯನವರೇ ಮೊದಲಿನ ಸಿದ್ದರಾಮಯ್ಯ ನೀವು ಇಲ್ಲ ಅಂತೇಳಿ. ಅದರಿಂದ ಏನಾಯಿತು, ಎಲ್ಲರ ಅನುಕಂಪ ಕಳ್ಕೊಂಡ್ರು. ಇವತ್ತು ನೋಡ್ರಿ, ಒಬ್ಬ ಮುಸ್ಲಿಮರೇ ಒಂದು ಸಂಘಟನೆದವರೇ ಅವರ ಮುಖ್ಯಮಂತ್ರಿ ಹುದ್ದೆ ಅಂತ ಖಾಲಿ ಮಾಡಿಸಿದ್ದಕ್ಕೆ ಒಬ್ಬರ ಪ್ರತಿಭಟನೆ ಮಾಡ್ಯಾರ. ಒಬ್ಬ ಮೌಲ್ವಿ ಇವತ್ತೇನಾರೇ ಇದು ಕಾಂಗ್ರೆಸ್ ಮಾಡಿದ ತಪ್ಪತ್ತು ಹೇಳ್ಯಾರ. ಅಂದರೆ ಸಿದ್ದರಾಮಯ್ಯ ಇವರು ಪೂರ್ತಿ ಮುಸ್ಲಿಮರಿಗಾಗಿ ಕಾರ್ಯಕ್ರಮ ಮಾಡೇ ಮಾಡಿದ್ರು ಕೊನೆಗೆ ವಿಜಯೋತ್ಸವ ಮಾಡ್ತಾರೆ. ಅಂದರೆ ಅದಕ್ಕೆ ನಾವು ಯಾವಾಗಲೂ ನಾವು ನೆನೆಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಅವ್ರು ಅವಾಗ ಹೇಳಿಬಿಟ್ಟಾರ, ಇವ್ರು ಎಂದೂ ಈ ದೇಶಕ್ಕೆ ಹಿಂದೂಗಳಿಗೆ ಇವರು ಸಹೋದರ ತಿಳ್ಕೋದಿಲ್ಲ, ದೇಶಕ್ಕೆ ನಿಷ್ಠೆ ಇರೋದಿಲ್ಲ. ಇದು ಯಾರು ಅಂಬೇಡ್ಕರ್ 44ರಾಗ ಹೇಳ್ಯಾರ. ಇವತ್ತು ಸಿದ್ದರಾಮಯ್ಯನವ್ರು ನೋಡಿದ್ರೆ ಆ ಅಂಬೇಡ್ಕರ್ ಅವ್ರು ಹೇಳಿದ ಸತ್ಯ ಆಯ್ತು. ಇವತ್ತು ಎಲ್ಲಿನೂ ಮುಸ್ಲಿಮರು ಒಂದು ಕಡೆನೂ ಪ್ರತಿಭಟನೆ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರು ಇಷ್ಟೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ನೋಡಿ ಇಡೀ ಕರ್ನಾಟಕದಾಗ ಅವರೇ ಅತಿ ಹೆಚ್ಚು ಮುಸ್ಲಿಮರು ಅದಾರ ತಳ್ಳಿ ಪಾಪ ಕೊನೆಯ ದಿವಸನೂ ಅದೇ ಮಾಡೋದು ರಾಜಕಾರಣ. ಅದರಿಂದ ಸಿದ್ದರಾಮಯ್ಯನವರು ತಮ್ಮನ್ನು ತಾವೇ ಕಲ್ಲು ಹಾಕೊಂಡ್ರು. ಅವ್ರು ತಮ್ಮ ಹಿಂದುಳಿದವ್ರಿಗೆ ತಮ್ಮ ಜನಾಂಗಕ್ಕೂ ಏನೂ ಮಾಡಲಿಲ್ಲ, ದಲಿತರಿಗೇನು ಮಾಡಲಿಲ್ಲ. ಎಷ್ಟೋ ದಲಿತ ಅಧಿಕಾರಿಗಳು ನಾನು ಹೇಳ್ತಿದ್ರು, IPS ಅಧಿಕಾರಿಗಳು ನಮ್ಮ ಸಮುದಾಯನೂ ತುಳಿತಾ ಇದ್ದಾರೆ, ಬರೀ ಸಾಬ್ರು ಅವರ ಕಚೇರಿಯಲ್ಲಿ ಅವರೇ. ಹೀಗಾಗಿ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಯಾಕಂದರೆ ಇವತ್ತು ಅವರು
ಬೈಕರಿ ದಿವಸ ಬಲಿ ಕೊಟ್ಟಿದ್ದು ಇದು ಭಾಳ ಒಂದು ಕಪ್ಪು ದಿನ. ಅಂದ್ರೆ ಈಗ ಸಿದ್ದರಾಮಯ್ಯನವರ ಕಪ್ಪು ದಿನ ಇವತ್ತು ಆಯಿತು. ಸಿದ್ದರಾಮಯ್ಯ ಅವರಿಗೆ ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿ ಆಫರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರ ಮಗನು ಕೂಡ ಸಚಿವರು ಮಾಡ್ತೀವಿ ಅಂತ ಆಫರ್ ಕೊಟ್ಟಿದ್ದಾರೆ. ಯುಗಾಂತ್ಯ ಆಯ್ತು ಅಂತೀರಾ ಅಥವಾ ಇನ್ನೂ ಕೂಡ ಸಿದ್ದರಾಮಯ್ಯ ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಯುಗಾಂತ್ಯ ಆಯಿತು. ಏನು ಮಕ್ಕಳು ಅವ್ರ ಶಕ್ತಿ ಸಾಮರ್ಥ್ಯದ ಮ್ಯಾಗ ಬೆಳಿಬೇಕು, ಇವ್ರ ಅಪ್ಪಗಳ ಮ್ಯಾಗ ಬೆಳೆಯುವಂಥ ಕೆಲಸ ಬಂದಾಗ ಅದಕ್ಕೆ ಸಿದ್ದರಾಮಯ್ಯನವರು ಏನೇ ಇರಲಿ, ಅವ್ರು ಏನು ಕೆಟ್ಟ ಕೆಲಸ ಮಾಡಿದ್ರು ನಾವೊಬ್ಬ ರಾಜಕಾರಣಿಯಾಗಿ ಅವರ ಜೀವನ ಒಳ್ಳೆಯದಾಗಲಿ, ಅವ್ರು ಏನೇ ಇರಲಿ ಎಲ್ಲೆಲ್ಲೋ ಕೆಲವೊಂದು ಒಳ್ಳೆಯ ಕೆಲಸನೂ ಮಾಡಿರ್ತಾರೆ. ಬರೀ ಟೀಕೆನೂ ಮಾಡೋದು ಒಳ್ಳೆಯದಲ್ಲ, ಅದು ಒಳ್ಳೆಯ ರಾಜಕಾರಣಿ ಲಕ್ಷಣ ಅಲ್ಲ. ಸಿದ್ದರಾಮಯ್ಯನವರಿಗೆ ವಿದಾಯ ಹೇಳ್ತೀವಿ, ಶುಭ ವಿದಾಯ ಹೇಳ್ತೀವಿ. ಅದ್ರ ಒಂದು ಮಾತ್ರ 2026 ನಾವು ನೆನೆಸ್ಕೋಬೇಕಪ್ಪ. ಏನಂದ್ರೆ ಎಲ್ಲ ಹಿಂದೂ ವಿರೋಧಿ ಮುಖ್ಯಮಂತ್ರಿಗಳ ಅಂತ್ಯ ಆಯಿತು. ಕೇರಳದಾಗ ಅಂತ್ಯ ಆಯಿತು, ಪಶ್ಚಿಮ ಬಂಗಾಳದಾಗ ಅಂತ್ಯ ಆಯಿತು, ಕರ್ನಾಟಕದಾಗ ಅಂತ್ಯ ಆಯಿತು, ಮತ್ತಿನ್ನೊಂದು ಯಾವ ರಾಜ್ಯ ಅದು ಅಂದರೆ ಅಲ್ಲಿ ತಮಿಳುನಾಡದಾಗ ಅದೂ ಒಂದು ರೀತಿ ಹಿಂದೂಗಳ ವಿರೋಧಿ ಸರ್ಕಾರ. ಯಾಕಂದ್ರೆ ದೀಪ ಹಚ್ಚಲಕ್ಕ ಅಲ್ಲಿ ಸ್ವಾಮಿ ಅಯ್ಯಪ್ಪನ ಇದಕ್ಕೆ ದೀಪೋತ್ಸವಕ್ಕೆ ವಿರೋಧ ಮಾಡಿದ್ರು ಅವರು ಹಿಂದೂ ಸಂಪ್ರದಾಯಕ್ಕೆ. ಈ 4 ಮುಖ್ಯಮಂತ್ರಿಗಳ ಅಂತ್ಯ ಹಿಂದೂ ವಿರೋಧಿ ನೀತಿಯಿಂದ. ಇದು ಒಳ್ಳೆಯ ಬೆಳವಣಿಗೆ ದೇಶನಾಗ ನಡೀತಾ ಇದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನು ಬದಲಾವಣೆ ಆಯ್ತಲ್ಲ, ಮಮತಾ ಬ್ಯಾನರ್ಜಿ ಇನ್ನೊಂದು ಅವಧಿ ಏನಾರು ಮುಂದುವರೆದಿದ್ರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಇರ್ತಿದ್ದಿಲ್ಲ, ಅಷ್ಟು ಕೆಟ್ಟ ಸ್ಥಿತಿ ಇತ್ತು. ಅದಕ್ಕೆ ನಾನು ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ, ಅಮಿತ್ ಶಾ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಅವನು ಬೇರು ಸಹಿತ ತೆಗೆದು ಹಾಕ್ಯಾರ. ಆದಷ್ಟು ಜಲ್ದಿ ತೃಣಮೂಲ ಅಂದ್ರೆ ತಳಗ ಅದು ಸಹಿತ ಈ ಮಮತಾ ಬ್ಯಾನರ್ಜಿ ಪಾರ್ಟಿ ಈ ದೇಶದಿಂದ ತೊಲಗಬೇಕು. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ CM ಅಂತೇಳಿ ಈಗ ಆಲ್ರೆಡಿ ಕೂಗು ಶುರು. ಅದ್ರ ಜೊತೆಗೆ ರೀತಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾವ ರೀತಿ ಆಗ್ಬೋದಾಗಿದೆ ರಾಜ್ಯ? ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವ್ರ ಪಾರ್ಟಿ ನಿರ್ಣಯ ತೊಗೊಂಡಿದ್ದಾರೆ, ಅದು ಅವ್ರ ಪಾರ್ಟಿ ನಿರ್ಣಯ ಇದೆ. ಇದರಲ್ಲಿ ನಮ್ಮದೇನು ಡಿ ಕೆ ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರನ್ ಮಾಡಬೇಕು, ಎಂ ಬಿ ಪಾಲ್ರು ಮಾಡಬೇಕು ಅನ್ನೋದು ಆ ಪಾರ್ಟಿಗೆ ಬಿಟ್ಟಿತ್ತು. ಪಾಪ ಎಂ ಬಿ ಪಾಲ್ರು ಭಾಳ ಆಸೆ ಇಟ್ಕೊಂಡಿದ್ರು ಆಗ್ತಾನೆ ಅಂತೇಳಿ. ನಮಗೂ ನೋವಾಗಿದೆ ಅವ್ರು ಆಗ್ಲಾರ್ದಕ್ಕೆ. ಆದರೆ ಇವಾಗ ಡಿ ಕೆ ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡಲಿ, ಭ್ರಷ್ಟಾಚಾರ ಏನು ಮಾಡ್ತಿದ್ರು ಅದು ಕಡಿಮೆ ಮಾಡಲಿ ಅಂತ ಬೇಡ್ಕೊತೀನಿ ಅಷ್ಟೇ. MB ಪಾಟೀಲ್ ಕೂಡ DCM ಸ್ಥಾನ ಸಿಗುತ್ತೆ. ಕೊಡಲಿ, ಒಳ್ಳೇದಲ್ಲ, ನಾವು ಸಂತೋಷ ಪಡ್ತೀವಿ. ಎಂ ಬಿ ಪಾಲ್ರು ಉಪಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ. ನಾವ್ಯಾಕೋ ಒಟ್ಟಿಗೆ ಕಿಚ್ಬಿಡೋನು? ನಮ್ಮ ಜಿಲ್ಲೆದವ್ರು ಒಬ್ಬರು ಪ್ರತಿನಿಧಿ ಆದ್ರೆ ನಮ್ಗೆ ಖುಷಿ ಅಲ್ಲ, ನಮ್ಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವೆ. ಈಗ 2 ಸ್ಥಾನ ಅದಾವ ಸರ್, ನಮ್ಮ ಜಿಲ್ಲೆ 2 ಉಳಿತಾವ, ಒಂದೇ ಬರುತ್ತೆ. ಅದು ಗೊತ್ತಿಲ್ಲರಪ್ಪ, ಅದು ಕಾಂಗ್ರೆಸ್ನವ್ರು ಗೊತ್ತಾ, ನನಗೇನು ಗೊತ್ತಾ. ನಮ್ಮವರೊಬ್ಬರು ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆಯ ಭವಿಷ್ಯತ್ತಂದ್ರೆ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇನು ಹೊಟ್ಟೆ ಕಿಚ್ಬಿಡುವಂಥ ವ್ಯಕ್ತಿ ಅಲ್ಲ ನಾವು. ಸಿದ್ದರಾಮಯ್ಯ ಅವರು CM ಸ್ಥಾನ ಇಳಿದ ನಂತರ ಮುಂದಿನ 2028 ವಿಧಾನಸಭೆ ಎಲೆಕ್ಷನಲ್ಲಿ ಯಾರು ಕುರುಬು ಓಟು ಮೇಲೆ ಸೀಮಿತರಾಗಿದ್ರು, ಯಾರು ಅವ್ರ ಮತಗಳಿಂದ ಆಯ್ಕೆ ಆಗ್ತಾ ಇದ್ರು, ಅವ್ರಿಗೆಲ್ಲ ಈ ಬಾರಿ ಇಫೆಕ್ಟ್ ಆಗುತ್ತಾರೆ. 100ಕ್ಕೆ 100 ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಮುದಾಯದಲ್ಲಿ ಪ್ರೀತಿ. ಈಗ ಒಂದು ಇವತ್ತಾದರೂ ಆ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯ ಇದು ಇರಲಾರ್ದು, ವಿರೋಧ ಇರಲಾರ್ದಂಥ ನಾಯಕರು ಯಾರಪ್ಪ ಅಂದರೆ ಸಿದ್ದರಾಮಯ್ಯ. ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗೋದು ಸಹಜ, ಹಾಲಮಾತ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನು ಸೇಡನ್ನು 28ರಲ್ಲಿ ಆ ಸಮುದಾಯ ಈ ರಾಜ್ಯದಲ್ಲಿ ಡೆಫಿನೆಟ್ಲಿ, ಅಷ್ಟೇ ಅಲ್ಲ, ಹಿಂದೂ ದಲಿತರು ಸಹಿತ ಈಗೇನು BJP ಏನು ಕಾಂಗ್ರೆಸ್ ಥರ ಓಟುಗಳ ಬ್ಯಾಂಕ್ ಇತ್ತು, ಯಾವುದಾವುದೋ ಕಾರಣಗಳಿಂದ ಕಾಂಗ್ರೆಸ್ಗೆ ಹೋಗಿತ್ತು, ಅದೆಲ್ಲ ವಾಪಸ್ಸು ಕಾಂಗ್ರೆಸ್ ವಿರೋಧಿ ತಳ ಯಾವುದು ಸ್ಟ್ರಾಂಗ್ ಇರ್ತೈತೆ ಅವತ್ತು JCB ಸ್ಟ್ರಾಂಗ್ ಇರ್ತೈತೋ, BJP ಸ್ಟ್ರಾಂಗ್ ಇರ್ತೈತೋ ಈಗ ಹೇಳೋಕ್ಕಾಗೋದಿಲ್ಲ 2 ವರ್ಷದ ನಂತರ. ಆದರೆ ಅದ್ರ ವಿರೋಧಿ ಅಲ್ಲೇ ಇದ್ದೇ ಇರ್ತದೆ. ಅವ್ರಿಗೆ ಲಾಭ 100% ಆಗ್ತದೆ. ಹಾಲಮತದವ್ರಿಗೆ ಒಂದು ರೀತಿ ಅಪಮಾನ ಆಗಿದೆ. ಯಾವುದೇ ಕಾರಣ ಇಲ್ಲ ಅಂತ ತೆಗೆದಲ್ಲ, ಸುಮ್ಮನೆ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಹೇಳ್ಯಾರೆ, ಯಾವುದೇ ಒಪ್ಪಂದಾಗಿಲ್ಲ, ನಾವೆಲ್ಲನೂ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತೆಗೆದಾರತ್ರೆ. ಮತ್ತು ರಾಹುಲ್ ಗಾಂಧಿ ಜಿಗಿದು ಮಾತಾಡ್ತಾರೆ, ನಾ ಹಿಂದುಳಿದವ್ರು ದಲಿತರು ಕ್ರಿಕೆಟ್ನಾಗಿಲ್ಲ, ಹಿಂದುಳಿದವ್ರು ದಲಿತರು ಒಲಿಂಪಿಕ್ನಾಗಿಲ್ಲ, ಹಿಂದುಳಿದ ಚಂದ್ರಯಾನಕ್ಕೆ ಹೋಗಿಲ್ಲ. ಈಗ ಯಾರು ಹಿಂದುಳಿದವ್ರನ್ನ ತೆಗೆದಲ್ಲ ಅವ್ನು ರಾಹುಲ್ ಗಾಂಧಿ. ಹಿಂಗಾಗಿ ಏನಾಗೈತೆ, ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಅಪಮಾನ ಮಾಡ್ದಂಗೆ ಮಾಡ್ಯಾರ. ಇದರ ಪರಿಣಾಮ 2028 ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಏನು ಲಗ ಹೊಡೆದ್ರು ನಮ್ಮ ಉತ್ತರ ಕನ್ನಡದಾಗ ಅವ್ರದ್ದೇನು ನಡೀದಿಲ್ಲ. ಅವ್ರದ್ದೇನು ನಡೀದು ಹಳಿ ಮೈಸೂರು ಭಾಗದಾಗ, ಅಲ್ಲಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಟಗ್ ಆಫ್ ವಾರ್ ಆಗ್ತದೆ. ಉತ್ತರ ಕರ್ನಾಟಕದಾಗ ಕಾಂಗ್ರೆಸ್ ಇತರ ಪಕ್ಷಗಳು ಜಯ ಲಭಿಸ್ತದೆ.